ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ಟಿವಿ5ಗೆ ನೇಹಾ ತಂದೆ ನಿರಂಜನ ಹಿರೇಮಠ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೀಗ ಟಿವಿ5ಗೆ ನೇಹಾ ತಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮಗಳ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಕಾಲೇಜು ಫಂಕ್ಷನ್ ನಲ್ಲಿ ಭಾಗಿಯಾಗಿದ್ದಂತ ಫೋಟೋ ವೈರಲ್ ಮಾಡ್ತಾ ಇದ್ದಾರೆ. ಫಯಾಜ್ ಅಕ್ಕ ಅವರ ತಂದೆ ತಾಯಿ ಪ್ರವೋಕ್ ಮಾಡಿದ್ದಾರೆ. ಅವರ ವಿರುದ್ಧ ದೂರು ಕೊಡ್ತೇನೆ ಅಂತ ನೇಹಾ ತಂದೆ ನಿರಂಜನ್ ಹೇಳ್ತಾ ಇದ್ದಾರೆ. ಬಂದ್ರೆ ಕರೆದುಕೊಂಡು ಬಾ, ಇಲ್ದಿದ್ರೆ ಹೊಡೆದು ಬಾ ಅಂತ ಹೇಳಿದ್ದಾರೆ. ಹೀಗಾಗಿ ಅವರನ್ನ ಕೆಲಸದಿಂದ ಅಮಾನತು ಮಾಡಿ ಅರೆಸ್ಟ್ ಮಾಡಬೇಕು, ಇಲ್ದೇ ಇದ್ರೆ ಹೋರಾಟ ಮಾಡ್ತೇವೆ ಅಂತ ನೇಹಾ ತಂದೆ ಹೇಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಸಿಕ್ಕಾಪಟ್ಟೆ ಫೋಟೋಸ್ಗಳು ವೈರಲ್ ಆಗ್ತಾ ಇತ್ತು. ಫಯಾಜ್ ಮತ್ತು ನೇಹಾ ಅನ್ನುವಂತ ಫೋಟೋ ಅದು. ಈ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಕ್ಕಿದ್ದಾಗೇನೆ ವೈರಲ್ ಮಾಡಲಾಗ್ತಿತ್ತು. ಅವರ ಆತ್ಮೀಯತೆ, ಅವರ ಬಾಂಧವ್ಯ ಹೇಗಿತ್ತು ನೋಡಿ ಅಂತ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಇದ್ದಕ್ಕಿದ್ದ ಹಾಗೇನೆ ಈ ಫೋಟೋಗಳನ್ನ ಅಪ್ಲೋಡ್ ಮಾಡಲಾಗಿತ್ತು. ಇದು ಯಾರು ಅಪ್ಲೋಡ್ ಮಾಡಿದ್ದು, ಯಾರ ಹತ್ರ ಈ ಫೋಟೋಸ್ ಇತ್ತು, ಇದು ಫೇಕಾ, ಇದು ನಿಜನಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನೇಹಾ ತಂದೆ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಫಯಾಜ್ ತಂದೆ ತಾಯಿ ಅಕ್ಕ ಇವರು ಪ್ರವೋಕ್ ಮಾಡಿದ್ರು ಫಯಾಜ್ ನನ್ನ, ಬಂದ್ರೆ ಜೊತೆ ಕರ್ಕೊಂಡ್ ಬಾ, ಇಲ್ಲ ಹೊಡೆದು ಬಾ ಅಂತ ಹೇಳಿದ್ರು. ಹಾಗಾಗಿ ಅವರ ವಿರುದ್ಧ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೇಹಾ ತಂದೆ. ಅದರ ಜೊತೆಗೆ ಫಯಾಜ್ ಅವರ ತಂದೆ ತಾಯಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರ ತಾಯಿ ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಕೆಲಸದಿಂದ ತೆಗಿಬೇಕು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ನೇಹಾ ಹಿರೇಮಠ್ ಇವತ್ತಿಗೆ ನಮ್ಮನ್ನು ಅಗಲಿ 3 ದಿನಗಳ ಕಳೆದಿವೆ. 3 ದಿನಗಳು ಕಳೆದರೂ ಸಹ ಇವತ್ತು ಆ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇದರ ನಡುವೆ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಕಿಡಿಗಡಿಗಳು ನೇಹಾಳ ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾರೆ. ನೇಹಾಳ ಹೆಸರಿಗೆ ಒಂದು ಮಸಿ ಬಳಿಯುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕುರಿತು ನೇಹಾಳ ತಂದೆ ನಿರಂಜನ ಹಿರೇಮಠ್, ಏನು ಕೈ ಕಾರ್ಪೊರೇಟರ್ ಇದ್ದಾರೆ ನಿರಂಜನ ಹಿರೇಮಠ್, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಈಗ ಕೆಲವೊಂದಿಷ್ಟು ಕಿಡಿಗಳು ತಮ್ಮ ಮಗಳನ್ನು ಫೋಟೋವನ್ನು ಈಗಾಗಲೇ ಅಂದರೆ ವೈರಲ್ ಮಾಡ್ತಿದ್ದಾರೆ. ನನಗೂ ಈಗ ನಾನು ಕೂಡ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ನೋಡಿದೆ, ಮಾಹಿತಿ ಬಂತು. ಇವಾಗ ಯಾವ ರೀತಿ ವೈರಲ್ ಆಗ್ತಾ ಇದ್ದಾವೆ, ಒಂದು ಫೇಕ್ ಅಕೌಂಟ್ ಮಾಡಿ ಈ ರೀತಿ ಬಿಂಬಿಸೋಕ್ಕೆ, ಅಂದರೆ ಈ ಕೇಸನ್ನು ದಿಕ್ಕು ತಪ್ಪಿಸೋಕ್ಕೆ, ಅದಕ್ಕೆ ನಾನು ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡ್ತೀನಿ. ಅವರು ಕುಟುಂಬಸ್ಥರು ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ಅದಾರೆ. ಅವರು ಎಲ್ಲ ಪ್ರವೋಕ್ ಮಾಡ್ಯಾರ. ಅವಾಗ ಮಾತ್ರ ಈ ಕೃತ್ಯಕ್ಕೆ ಇಷ್ಟೊಂದು ಧೈರ್ಯ ಮಾಡ್ಯಾನ ನಾವು. ಅವ್ರ ತಂದೆ ತಾಯಿ, ಅವರು ಮತ್ತು ಅವ್ರ ಸಿಸ್ಟ್ರು, ಅವ್ರ ಅಕ್ಕ, ಮತ್ತು ಅವನು, ಮತ್ತು ಇಲ್ಲೇನು ಹುಬ್ಬಳ್ಳಿಯಿಂದ ಅವನಿಗೆ 4 ಮಂದಿ ಸಪೋರ್ಟರ್ಸ್, ಒಂದು 8 ಮಂದಿ ನನಗೆ ಈಗ ಆಲ್ರೆಡಿ ಸಿಕ್ಕರು. ಮತ್ತು ಈ ರೀತಿ ಪ್ರವೋಕ್ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಕಲ್ಲ. ಅದಕ್ಕೆ ಅವರು ಕುಟುಂಬಸ್ಥರ ಮೇಲೆ ಕೂಡ ನಾನು ಇದು ಏನೋ ಕಂಪ್ಲೇಂಟ್ ಕೊಡ್ತೀನಿ. ಅವ್ರ ಮೇಲೆ ಅವ್ರಿಗೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಮತ್ತು ಅವ್ರ ಸರ್ಕಾರಿ ಹುದ್ದೆಗಳ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕು. ಯಾಕಂದ್ರೆ ಶಿಕ್ಷಣ ಇಲಾಖೆದಾಗ ಅದಾರ ಅವ್ರು, ಉನ್ನತ ಸ್ಥಾನದಾಗಿದ್ದು ನಾಳೆ ಇಂಥ ಮಕ್ಕಳಿಗೆ ಹಿಂಗೆ ಪ್ರವೋಕ್ ಮಾಡ್ಕೊಂಡು ತನ್ನ ಮಗನ ಚೂ ಬಿಟ್ಟಾರೆ. ಈಗ ನಾಳೆ ಬೇರೆ ಮಗನ ಚೂ ಬಿಟ್ಟು ಮತ್ತೊಂದು ಮಕ್ಕಳನ್ನ ಹಾಳು ಮಾಡುವಂಥ ಪ್ರವೃತ್ತಿ ಅಲ್ಲ. ಹಂಗೇನಾರ ಅವ್ರಿಗೆ ಡೌಟ್ ಇತ್ತಂದರೆ ನನ್ನ ನೇರವಾಗಿ ಸಂಪರ್ಕ ಮಾಡಿ ಹೇಳ್ಬೋದಾಗಿತ್ತು. ಅವು ಚಾಟಿಂಗದ್ದು ಈಗ ಸೋಷಿಯಲ್ ಮೀಡ್ಯಾದಾಗ ಕಳ್ಸಾತಾರ. ಈಗ ಹೆಂಗೆ ಬಂದು ಇದೇ ಮೊದಲು ನನಗೆ ಕೊಡ್ಬೇಕಾಯ್ತು, ನಾನು ನನ್ನ ಮಗಳು ಕೇಳ್ತಿದ್ದೆ. ಅಥವಾ ಈ ರೀತಿ ನೀವು ಆಕಿನ ಬುಟ್ಟ್ಯಾಗ ಹಾಕ್ಕೊಂಡು ಆಕಿನ ಜಗ್ಬೇಕಂತೇಳಿ ಪ್ರಯತ್ನ ಮಾಡಿರಿ. ಸುಳ್ಳು ಈಗ ಸುದ್ದಿ ಎಬ್ಬಿಸಿ ನನ್ನ ಮಗಳು ಮನ ಹಾಳು ಮಾಡೋದಲ್ಲ. ಅದಕ್ಕೆ ನನ್ನ ಮಗಳು ಪ್ಯೂರ್ ವಜ್ರ ಆಗ್ಯದಾಳೆ. ಆಕಿ ಇಂಥದಕ್ಕೆಲ್ಲ ತಲೆ ಹಾಕಬೇಕಲ್ಲ. ಏನು ಅವ್ರು ಏನೋ ಪ್ರವೋಕ್ ಮಾಡಿರ್ಬೋದು, ಆದರೆ ಯಾವುದೋ ರೀತಿ ಬಗ್ಲಾರ್ದಕ್ಕೆ ಲಾಸ್ಟ್ ಡಿಸಿಷನ್ ಅವ್ರ ಆದೇಶ ಮೇಲೆ ಅವ್ನು ಮಾಡ್ಯಾನ. ಈಗ ಅವ್ನು ಬೇಕಂದ್ರೆ ಪರೀಕ್ಷೆ ಮಾಡಿರಿ, ಅವ್ನು ಮುಂಬವರ ಪರೀಕ್ಷೆ ಮಾಡಿಸ್ರಿ, ಅವನ್ನೆಲ್ಲ ಬಾಯಿ ಬಿಡ್ತಾನೆ. ಅವನ್ನೆಲ್ಲ ಜಪ್ತು ಮಾಡಿರಿ. ಅವನು ಮೊಬೈಲಿಂದನೇ ಪೋಸ್ಟ್ ಆಗತ್ತವು. ಅಂದ್ರೆ ಒಳಗೆ ಜೈಲ್ನಾಗ ಕುತ್ಕೊಂಡು ಅವನಿಗೆ ಮೊಬೈಲ್ ಕೊಟ್ಟು ಅದನ್ನೆಲ್ಲ ಫೇಕ್ ವಿಡಿಯೋಗಳನ್ನು ಹಾಕತ್ತಾರೆ. ಈ ರೀತಿ ಕೃತ್ಯ ನಡೆಸೋರು ಯಾರು? ಈಗ ಯಾರು ಕಸ್ಟಡಿ ಅದ ನಾವು ಅಲ್ಲ, ಈಗ ಅವನ ಹೆಸರಲ್ಲಿ ಒಂದು ಅಕೌಂಟ್, ಡೂಪ್ಲಿಕೇಟ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಯಾರು ಕಿಡಿಗಡಿ ಮಾಡಿದ್ರೆ ಅಥವಾ ಅವನೇ ಮಾಡಿದ್ರೆ ಅಂತ ಹೇಳ್ತೀರಿ? ಈಗ ನನಗೆ ಅವನು ಮೊಬೈಲ್ ಕೊಟ್ಟ ಮಾಡ್ಸ್ಯಾರ ಅಂತ ನಾ ಅಂತೀನಿ. ಅಲ್ಲೇ ಈಗ ಇದ್ರ ಕ್ರೈಮ್ದವ್ರು ಇದ್ರ ಅವ್ರ ಕೈಯಾಗ ಅವನು ಸಿಕ್ಕನ. ಯಾರು ಹೋದ್ರಪ್ಪ? ಅವ್ನ ಮೊಬೈಲ್ ಯಾರು ಕೊಟ್ಟರು? ಜಪ್ತು ಮಾಡಿದ್ರಿ ಇಲ್ಲ, ಫೋಟೋ ಯಾರು ಕೊಟ್ಟರು? ಎಲ್ಲಿಂದ ಬಂತು? ವಿಡಿಯೋ ಎಲ್ಲಿಂದ ಬಂತು? ಬೇಕಲ್ಲ. ಇವನ್ನೆಲ್ಲ ತನಿಖೆದಾಗ ಅವರು ಇಂಥವು ಎಲ್ಲ ಮಾಡ್ಕೊತ ಕುಂತ್ರೆ ಈ ಕೇಸನ್ನು ದಿಕ್ಕು ತಪ್ಪಿಸೋದಂದ್ರೆ ಈಗ ರಾಜ್ಯದ ವ್ಯಾಪ್ತಿ, ದೇಶವ್ಯಾಪ್ತಿ ಇದು ಸುದ್ದಿಯಾಗಿದೆ. ಆಕಿನ ಸಾವಕ್ಕೆ ಖಂಡಿಸ್ತಾರೆ ಎಲ್ಲರೂ ಕೂಡ. ಇಂಥದ್ದು ಯಾರಿಗೂ ಕೂಡ ದುಶ್ಚಿತನ ಬರಬಾರ್ದು, ಮುಂದಿನ ಪೀಳಿಗೆಗೆ ಯಾರಿಗೂ ಕೂಡ ಅದು ಮುಂದಿನ ಘಟನೆ ಆಗಬಾರ್ದಂತ ಆಕಿನ ಲಾಸ್ಟ್ ಆಗ್ಬೇಕಂತ ಬೇಡಿಕೆ ಇಟ್ರು.
ಅಂಥದ್ರಾಗ ಈ ರೀತಿ ಹೇಳಿಕೆ ಕೊಟ್ಟು ದಿಕ್ಕು ತಪ್ಪಿಸುವಂಥ ವ್ಯವಸ್ಥೆ ನಡೀತಾ ಇದೆ. ಇದು ನಮ್ಮ ಸಮಾಜ ಆಗಲಿ ಮತ್ತು ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಎಲ್ಲರೂ ಹೋರಾಟ ಮಾಡ್ತಾಯಿದ್ದಾರೆ. ಎಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ಎಲ್ಲರಿಗೂ ಹೋರಾಟ ಮಾಡ್ತಾಯಿದ್ದಾರೆ. ಅವ್ರ ಮಗಳಂತ ತಿಳ್ಕೊಂಡು ಅವ್ರು ಹೋರಾಟ ಮಾಡ್ತಾಯಿದ್ದಾರೆ, ತಂಗಿ ಅಂತೇಳಿ ಹೋರಾಟ ಮಾಡ್ತಾಯಿದ್ದಾರೆ. ಇಷ್ಟು ಮಂದಿ ಸ್ಟೂಡೆಂಟ್ಸ್ ಮಾಡ್ತಾಯಿದ್ದಾರೆ. ಅದಕ್ಕರ ನಾಚಿಕೆಗೇಡಿ ತನಕರ ಬಿಡಬೇಕಿಂತ ಅಕೃತ್ಯ. ಈಗ ನನ್ನ ಅವರ ಕುಟುಂಬದ ವಿರುದ್ಧ ನಾನು ದೂರು ಕೊಡ್ತೀನಿ. ನಾನು ದೂರು ಕೊಡುವ ಮುನ್ನೆ ಪೊಲೀಸರು ಆ ಕುಟುಂಬಸ್ಥನ ಅರೆಸ್ಟ್ ಮಾಡಲಿ, ನನ್ನ ಮಗಳಿಗೆ ನ್ಯಾಯ ದೊರಕಿಸಿಕೊಳ್ಳಿ ಅನ್ನೋದು ನಿರಂಜನ್ ಹಿರೇಮಠ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊರಗುಪ್ಪ, TV5 ಹುಬ್ಬಳ್ಳಿ.